ನಮಸ್ತೆ ವೀಕ್ಷಕರೇ, ಉತ್ತಮ ಗೃಹಯೋಗ ಅಂತೇಳಿ ಅಂದರೆ ಜಾತಕದಿಂದ ಯಾವ ರೀತಿ ನೋಡ್ತಕ್ಕಂಥದ್ದು. ಎಷ್ಟೋ ಕಷ್ಟಪಟ್ಟು ಬೇಕಾದಷ್ಟು ದುಡಿತಿರ್ತೀರ, ಏನು ಮಾಡಿದರೂ ಕೂಡ ಜೀವನದಲ್ಲಿ ಮನೆ ಕಟ್ಟಲಿಕ್ಕೆ ಕಷ್ಟ ಆಗಿರ್ತಕ್ಕಂಥದ್ದು. ಯಾವ ರೀತಿ ಅಂದರೆ ಜಾತಕದಲ್ಲಿ ಗೃಹಯೋಗ ಬೇಕು ವೀಕ್ಷಕರೇ. ಉತ್ತಮ ಗೃಹಯೋಗ ಯಾವ ರೀತಿ ನೋಡೋದು ಅಂದರೆ, ಉದಾಹರಣೆಗೆ ಒಂದು ಮೇಷ ಲಗ್ನ ತಗೊಂಡ್ರೆ ಚತುರ್ಥದಲ್ಲಿ ಶುಭ ಗ್ರಹಗಳಿರಬೇಕು ವೀಕ್ಷಕರೇ. 1 2 3 4 ನಾಲ್ಕನೇ ಮನೆಯಲ್ಲಿ ಗುರು, ಶುಕ್ರ, ಚಂದ್ರ, ಈ ರೀತಿಯಾಗಿ ಚತುರ್ಥ ಸ್ಥಾನದಲ್ಲಿ ಶುಭ ಗ್ರಹವಿರ್ತಕ್ಕಂಥದ್ದು. ಅಂದರೆ ಚತುರ್ಥದಲ್ಲಿ ಶುಭ ಗ್ರಹಗಳು ಇರಬೇಕು. ಚತುರ್ಥಕ್ಕೆ ಚತುರ್ಥಾಧಿಪತಿಯ ದೃಷ್ಟಿ ಇರತಕ್ಕಂಥದ್ದು. ಅಂದರೆ ಕರ್ಕಾಟಕ ರಾಶಿ ಆಗುತ್ತೆ. ಮೇಷ ಲಗ್ನಕ್ಕೆ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಮಕರ ರಾಶಿಯಲ್ಲಿ ಕೂತರೆ ಸಮಸಪ್ತಕ ರೀತಿಯಿಂದ 4ನೇ ಮನೆಯನ್ನು ನೋಡ್ತಾನೆ. ಅಂದರೆ ಚತುರ್ಥದಲ್ಲಿ ಶುಭ ಗ್ರಹವಿದ್ದು ಚತುರ್ಥಾಧಿಪತಿಯು ಚತುರ್ಥವನ್ನು ವೀಕ್ಷಣೆ ಮಾಡೋದ್ರಿಂದನೂ ಕೂಡ ಉತ್ತಮವಾದ ಗೃಹಯೋಗ ಆಗ್ತಕ್ಕಂಥದ್ದು. ಆಮೇಲೆ ಚತುರ್ಥಾಧಿಪತಿಯ ಜೊತೆಗೆ ಶುಭ ಗ್ರಹಗಳ ಸಂಬಂಧ ಇರತಕ್ಕಂಥದ್ದು. ಅಂದರೆ ಚಂದ್ರನ ಜೊತೆ ಗುರು, ಶುಕ್ರ, ಬುಧ, ಈ ರೀತಿಯಾಗಿ ಶುಭ ಗ್ರಹಗಳ ಸಂಬಂಧಿತರಾಗಿರ್ತಕ್ಕಂಥದ್ದು ವೀಕ್ಷಕರೇ. ಶುಭ ಗ್ರಹಗಳ ದೃಷ್ಟಿ ಇರಬೇಕು, ಶುಭ ಗ್ರಹಗಳ ಸಂಬಂಧ ಇರಬೇಕು. ಆಮೇಲೆ ಈ 4ನೇ ಮನೆಯಲ್ಲಿ ಶುಭ ಗ್ರಹಗಳಿದ್ದರೂ ಆಯಿತು. ಯಾಕಂದರೆ ಗುರು ಉಚ್ಚನಾಗ್ತಾನೆ ಕರ್ಕಾಟಕ ರಾಶಿಯಲ್ಲಿ. ಈ ರೀತಿಯಾಗಿ ಬಲಾಬಲ ಹೊಂದಿರತಕ್ಕಂಥದ್ದು ಅಥವಾ ಸ್ಥಾನ ಬಲಿಷ್ಠನಾಗಿದ್ದರೆ ಆ ಜಾತಕರು ಉತ್ತಮ ಗೃಹ ನಿರ್ಮಾಣ ಯೋಗ ಮಾಡ್ತಕ್ಕಂಥದ್ದು. ಚತುರ್ಥ ಸ್ಥಾನ ಬಲವಾಗಿರಬೇಕು, 2 3 ಗ್ರಹಗಳು ಕೂತಿರ್ತಕ್ಕಂಥದ್ದು. ಈ ರೀತಿ ಜಾತಕದಲ್ಲಿದ್ದರೆ ಒಳ್ಳೆ ಮನೆ ಕಟ್ತಕ್ಕಂಥ ಯೋಗ. ಇದು ದಶಾಭುಕ್ತಿಯಲ್ಲಿ ಏನಾದರೂ ಟ್ರಿಗರ್ ಆದರೆ 100% 100% ನಿಮ್ಮ ಮನೆ ಕಟ್ತಕ್ಕಂಥ ಯೋಗ ಸುಸೂತ್ರವಾಗಿ ನೆರವೇರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ನುಡಿದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.